ರೆಕ್ಟಾಂಗ್ಯುಲರ್ ಫೀಲ್ಡ್ ಒಂದು ಆಯತಾಕಾರದ ಜಮೀನು 8.1 ಮೀಟರ್ ಉದ್ದ 3.6 ಮೀಟರ್ ಅಗಲವಿದೆ. ಆ ಜಮೀನಿನ ವಿಸ್ತೀರ್ಣ ಚೌಕಾಕಾರದ ಜಮೀನಿನ ವಿಸ್ತೀರ್ಣಕ್ಕೆ ಸಮವಿದ್ದರೆ ಚೌಕದ ಬಾಹುವಿನ ಅಳತೆ ಎಷ್ಟು? ಅಂದ್ರೆ ಒಂದು ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ. ಓಕೆ, ರೆಕ್ಟಾಂಗ್ಯುಲರ್ ಫೀಲ್ಡ್ ಇದೆ. ಇದ್ರ ಲೆಂತ್, ಲಾಂಗ್ ಅಂದ್ರೆ ಲೆಂತ್ 8.1 ಮೀಟರ್ ಲೆಂತ್ ಇದೆ, 3.6 ಮೀಟರ್ ಬ್ರೆಡ್ತ್ ಇದೆ. ಓಕೆ, if the area of the rectangular field ಅಂದ್ರೆ area of rectangle ಏನ್ ಹೇಳ್ತಾ ಇದ್ದಾರೆ, given area of rectangle is equal to area of square. ಓಕೆ, ಸೊ ಯಾವುದೋ ಒಂದು ಸ್ಕ್ವೇರ್ ಇದೆ, ಇದು ಈಕ್ವಲ್ ಆಗಿದ್ರೆ, ಹಾಗಾದ್ರೆ ಒಂದು ಸ್ಕ್ವೇರ್ ಇದೆ. ಓಕೆ, ಇದ್ರದ್ದು ಏರಿಯಾ ಈಕ್ವಲ್ ಆಗಿದ್ರೆ ಸೈಡ್ ಆಫ್ ದ ಸ್ಕ್ವೇರ್ ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ? ಸೊ 1 by 1 ನೋಡೋಣ. ಇದು ಲೆಂತ್ ಆಯ್ತು, ಇದು ಬ್ರೆಡ್ತ್ ಆಯ್ತು, ಇದು ಸೈಡ್ ಎ ಆಯ್ತು. ಸರಿನಾ? ಏರಿಯಾ ಆಫ್ ರೆಕ್ಟಾಂಗಲ್ ಅಂದ್ರೆ ಏನು? ಲೆಂತ್ ಇಂಟು ಬ್ರೆಡ್ತ್. ಏರಿಯಾ ಆಫ್ ಸ್ಕ್ವೇರ್ ಅಂದ್ರೆ ಏನು? ಎ ಸ್ಕ್ವೇರ್. ಇಲ್ಲಿ ನಮ್ಗೆ ಫೈಂಡ್ ಮಾಡ್ಬೇಕಾಗಿರೋದೇನು? ಎ, ಸೈಡ್ ಆಫ್ ದ ಸ್ಕ್ವೇರ್. ಸರಿನಾ? ಏನ್ ಹೇಳ್ತಾ ಇದ್ದಾರೆ, ನಮ್ಗೇನ್ ಗೊತ್ತಾಯ್ತು? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಲೆಂತ್ ಎಷ್ಟು ಕೊಟ್ಟಿದ್ದಾರೆ? 8.1. ಬ್ರೆಡ್ತ್ ಎಷ್ಟು ಕೊಟ್ಟಿದ್ದಾರೆ? 3.6. ಓಕೆ, ಸೊ ಇದನ್ನ ನೀವು 81 by 100 36 by 10 ಅಂತ ಬರ್ಕೋಬಹುದು. ಸೊ ಇವಾಗ ಇದು 2 5s 2 18s. ಓಕೆ, ಇದು 2 5s 2 9s. ಕರೆಕ್ಟ್ ಅಲ್ವಾ? ಸೊ ಇದು 729 ಆಯ್ತು. 5 into 5 25 ಆಯ್ತು. ಓಕೆ, ಇದು ಏರಿಯಾ ಆಫ್ ಸ್ಕ್ವೇರ್ ಆಯ್ತು. ಕರೆಕ್ಟ್ ಅಲ್ವಾ? ಏರಿಯಾ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ರೆಕ್ಟಾಂಗಲ್ ಅಂತ ಹೇಳ್ತಾ ಇದ್ದಾರೆ. ಈಕ್ವಲ್ ಆಯ್ತು. ನಮ್ಗೆ ಬೇಕಾಗಿರೋದು ಎ ಮಾತ್ರ, ಹೌದಲ್ವಾ? ಎ ಮಾತ್ರ. ಸೊ ಇದೇನಾಯ್ತು? ಸ್ಕ್ವೇರ್ ರೂಟ್. ಓಕೆ, ನಾವು ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 729? 27. ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 25? 5. 27 by 5. ಸೊ 5 1s 5 5s. ಓಕೆ, ಸೊ 2 ಉಳಿತು. 5 4s 20. 5.4 ಮೀಟರ್. ಆಪ್ಷನ್ ಸಿ.